ದೂರದಲ್ಲಿ ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು. ಅವರ ಕಾಡಿನ ರಾಜ ಆದ ಶೇರ್ ಖಾನ್ ಆ ಜಂತುಗಳನ್ನ ಎಲ್ಲಾನು ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ದ. ಒಂದಿನ ಸಾಯಂಕಾಲ ಶೇರ್ ಖಾನ್ ಎಲ್ಲಾ ಜಂತುಗಳನ್ನ ಮೀಟಿಂಗ್ಗೆ ಕರೀತಾನೆ. ನನ್ನ ಪ್ರೀತಿಯ ಪ್ರಾಣಿಗಳೇ, ನನ್ನ ಅಣ್ಣ ಶೇರನ ಹೆಲ್ತು ಸರಿಯಿಲ್ಲ. ಅವನನ್ನು ನೋಡೋಕ್ಕೆ ಅಂತ ನಾನು ಪಕ್ಕದ ಕಾಡಿಗೆ ಹೋಗ್ತಾ ಇದ್ದೀನಿ. ನಾನು ಹೋಗಿ ಬರೋ ತನಕ ಹೀಗೇನೆ ಪ್ರೀತಿಯಿಂದ ಇರಿ, ಏನು ಸಮಸ್ಯೆ ಮಾಡ್ಕೊಳ್ಬೇಡಿ. ಒಬ್ಬರಿಗೆ ಮತ್ತೊಬ್ಬರು ಹೆಲ್ಪ್ ಮಾಡಿ. ಏನಾದರೂ ಸಮಸ್ಯೆ ಬಂದರೆ ಶಕ್ತಿಗಿಂತ ಯುಕ್ತಿಯಿಂದ ಕೆಲಸ ಮಾಡಿ. ನೀವು ಶೇರ್ ಖಾನ್, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ಇಲ್ಲದೆ ಇದ್ರೂ ಕೂಡ ನಿಮ್ಮ ಎಲ್ಲ ರೂಲ್ಸ್ ಅನ್ನ ನಾವು ಸರಿಯಾಗಿ ಪಾಲನೆ ಮಾಡ್ತೀವಿ. ಒಳ್ಳೇದು ಒಳ್ಳೇದು. ಹಂಗಂತೇಳಿ ಶೇರ್ ಖಾನ್ ಅಲ್ಲಿಂದ ಹೋಗ್ಬಿಡ್ತಾನೆ. ಎಲ್ಲಾ ಜಂತುಗಳು ಅವರವರ ಮನೆಗೆ ಹೊರಟು ಹೋಗ್ಬಿಡ್ತಾರೆ. ಎಲ್ಲಾ ಜಂತುಗಳು ಬೆಳಗ್ಗೆ ಎದ್ದು ಅವರವರ ಕೆಲಸಗಳನ್ನ ಮಾಡ್ತಾ ಇದ್ವು. ಆದ್ರೆ ಅದೇ ಸಮಯದಲ್ಲಿ ಯಾವ್ದೋ ಶೇರ್ ಖಾನ್ ಗರ್ಜನೆ ಮಾಡ್ತಿರೋದು ಕೇಳ್ಸತ್ತೆ. ಆಗ ಎಲ್ಲಾ ಜಂತುಗಳು ತುಂಬಾ ಧೈರ್ಯದಿಂದ ಆ ಶಬ್ದ ಬರ್ತಾ ಇರುವ ಕಡೆಗೆ ಹೋಗ್ತಾರೆ. ಅವ್ರು ನೋಡಿದಾಗ ಶೇರ್ ಖಾನಿನ ಜಾಗದಲ್ಲಿ ಬೇರೆ ಒಂದು ಶೇರ್ ಇರುತ್ತೆ. ಯಾರ್ ನೀನು? ಸೌಂಡ್ ಕಮ್ಮಿ ಮಾಡೋ. ನಾನೀ ಕಾಡಿನ ಹೊಸ ರಾಜ, ಗೊತ್ತಾಯ್ತಾ? ಬೇರೆ ಯಾವುದೇ ಸಿಂಹ ಇಲ್ಲ ಇಲ್ಲಿ. ಈಗ ನೀವು ಯಾರಾದರೂ ವಿರೋಧ ಮಾಡಿದ್ರಿ ಅಂತೇಳಿ ಆದ್ರೆ ನನ್ನ ಆಹಾರ ಆಗೋಗ್ತೀರಾ. ಅವ್ನ್ ಮಾತಾಡಿದನ್ ಕೇಳಿದ ತಕ್ಷಣ ಅವನಿಗೆ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಯಾವ ಜಂತುಗಳಿಗೂ ಧೈರ್ಯ ಇಲ್ಲ. ಆಗ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಸರಿ ಹುಲಿಯಣ್ಣ, ನಾವು ನಿಮ್ಮನ್ನ ರಾಜ ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಆಗ ಅದರ ಧೈರ್ಯ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಶಾಕ್ ಆಗ್ಬಿಡ್ತವೆ. ಏನಪ್ಪಾ ಇದು, ಜಿಂಕೆ ಹೆಂಗ್ ಮಾತಾಡ್ಬಿಟ್ನಲ್ವಾ ಅಂತ. ಆಗ ಶೇರ್ ತುಂಬಾ ಸಂತೋಷ ಪಡ್ತಾನೆ. ಹೌದು ಹುಲಿಯಣ್ಣ, ನಾವು ಒಪ್ಕೊಳ್ಳಕ್ಕೆ ಸಿದ್ಧಾನೆ. ಆದ್ರೆ ಈಗ ಸಮಯ ಆಗಿದೆ ನಮ್ಮ ಸಂಪ್ರದಾಯನ ನೋಡೋಕೆ. ನೀವು ಸಂಪ್ರದಾಯನ? ಏನ್ ಸಂಪ್ರದಾಯ? ಯಾವನೇ ನಮ್ಮ ಕಾಡಲ್ಲಿ ರಾಜ ಆಗ್ಬೇಕು ಅಂದ್ರೆ ಜಿಂಕೆನ ಓಡಿಕೊಂಡು ಹೋಗಿ ರೇಸಲ್ಲಿ ಸೋಲಿಸ್ಬೇಕು ಸರ್. ಇದು ಮಾಡ್ದೇನೆ ಯಾರು ರಾಜ ಆಗಕ್ಕೆ ಸಾಧ್ಯನೇ ಇಲ್ಲ. ಸರಿ, ನಾನು ನಿನ್ ಜೊತೆ ರೇಸ್ ಮಾಡ್ತೇನೆ. ಅದನ್ನ ಕೇಳಿ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಒಂದು ಜಿಂಕೆ ಈ ಶೇರನ್ನು ಹೆಂಗೆ ಓಡ್ಸಕ್ಕಾಗತ್ತೆ ಅಂತ. ಅದನ್ನ ಕೇಳಿದ ತಕ್ಷಣ ಶೇರ್ ಖಾನ್ಗೆ ಸಂತೋಷ ಆಗತ್ತೆ, ಯಾಕಂದ್ರೆ ಆ ಕಾಡಿನ ರಾಜ ಆಗ್ಬಿಟ್ಟ ಅಲ್ವಾ. ಸ್ವಲ್ಪ ಸಮಯದ ನಂತರ ಶೇರ್, ಜಿಂಕೆ ಮತ್ತೆ ಇನ್ನೂ ಸ್ವಲ್ಪ ಜಂತುಗಳು ಒಂದು ಜಾಗದಲ್ಲಿ ಬಂದು ಕೂಡ್ತಾರೆ. ನಾನು ಬಗೀರ ಮತ್ತೆ ಮಲ್ರಾಯ ಇಲ್ಲಿದ್ದೀವಿ. ರೇಸ್ ಇಲ್ಲಿಂದಲೇ ಶುರುವಾಗುತ್ತೆ. ಕಪ್ಪು ಪರ್ವತದ ಕೆಳಗಡೆ ಎಂಡ್ ಆಗುತ್ತೆ. ಅಲ್ಲಿ ಕತ್ತೆ ಕಿರುಬ ಮಂಗಣ್ಣ ಅಲ್ಲೇ ಕಾಯ್ತಾ ಇದ್ದಾರೆ. ಅಲ್ಲಿ ಯಾರು ಮೊದಲು ತಲುಪ್ತಾರೋ ಅವರೇ ಈ ರೇಸ್ನ ವಿನ್ನರ್ ಆಗ್ತಾರೆ. ಅದನ್ನ ಕೇಳಿ ಶೇರಿನ ಮುಖದಲ್ಲಿ ತುಂಬಾ ಸಂತೋಷ ತುಂಬಿರುತ್ತೆ. ಮತ್ತೆ ಚೋಟು ಜಿಂಕೆಗೆ ಕೂಡ ಅದರ ಮೇಲೆ ಅದಕ್ಕೆ ತುಂಬಾ ನಂಬಿಕೆ ಇತ್ತು. ಆಗ ಆನೆ ಹಸಿರು ಫ್ಲಾಗ್ ಅನ್ನು ತೋರಿಸಿದ ತಕ್ಷಣ ಅವರು ರೇಸ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಒಟ್ಟಿಗೆ ಓಡಕ್ ಶುರು ಮಾಡ್ತಾರೆ. ಆದ್ರೆ ಶೇರ್ ಜಿಂಕೆಗಿಂತ ತುಂಬಾ ಮುಂದೆ ಓಡಕ್ ಶುರು ಮಾಡುತ್ತೆ. ನನ್ನನ್ನು ಸೋಲ್ಸಕ್ ಹೊರಟಿದ್ದೆ ಅಲ್ವಾ? ಈ ಕಾಡಿನ್ನು ನಂದೇನೆ, ಯಾರು ಇಲ್ಲ. ಅದರ ಮಾತುಗಳು ಜಿಂಕೆಯ ಕಿವಿಗೆ ಹೋಗಿ ಬೀಳುತ್ತೆ. ಅದಕ್ಕೆ ಇನ್ನೂ ಜೋಶ್ ಬರುತ್ತೆ. ಅದರಿಂದ ಅದು ಇನ್ನೂ ಪವರ್ ಹಾಕಿ ಇನ್ನೂ ವೇಗವಾಗಿ ಓಡುತ್ತೆ. ನೋಡ್ತಿದ್ದಂಗ್ಲೇ ಜಿಂಕೆ ತುಂಬಾ ಪವರ್ ಹಾಕಿ ಓಡಕ್ ಶುರು ಮಾಡುತ್ತೆ. ಶೇರ್ಗಿಂತ ಮುಂದೆ ಓಡಕ್ಕೆ ಶುರು ಮಾಡುತ್ತೆ. ಇದಾಗಕ್ ಸಾಧ್ಯ ಇಲ್ಲ. ಇವನ್ ವಿನ್ ಆಗ್ಬಾರ್ದು. ಇಲ್ಲ ಅಂದ್ರೆ ನಾನ್ ರಾಜ ಆಗಲ್ಲ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅವನು ಜಿಂಕೆ ಪಕ್ಕದಲ್ಲಿ ಹೋಗಿ ಜಿಂಕೆನ ಜೋರಾಗಿ ಇನ್ನೊಂದು ಕಡೆಗೆ ತಳ್ಬಿಡ್ತಾನೆ. ಜಿಂಕೆ ಹೋಗಿ ಬೇರೆ ಕಡೆ ಬಿದ್ಬಿಡುತ್ತೆ. ಅದು ಬಿದ್ದು ಕೂಡ ಸ್ವಲ್ಪ ದೂರ ಹಂಗೆ ಹೋಗ್ತಾ ಇರುತ್ತೆ. ಆಮೇಲೆ ಒಂದ್ ಜಾಗದಲ್ಲಿ ಹೋಗಿ ನಿಲ್ಲುತ್ತೆ. ನಾನು ಎಲ್ ಬಂದ್ಬಿಟ್ಟೆ ಈಗ? ಆಗ ಅವನು ಎದ್ದು ನಿಂತು ನೋಡ್ತಾನೆ. ದಟ್ಟವಾದ ಕಾಡಿನ ಮಧ್ಯ ಅವನು ಇರ್ತಾನೆ. ನಾನು ನಿಲ್ಲಂಗಿಲ್ಲ. ಹಂಗಂತ ಅವನು ಅನ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಅವನಿಗೆ ಏನೋ ಒಂದು ಶಬ್ದ ಕೇಳ್ಸತ್ತೆ. ಯಾರೋ ಅವನ್ನ ಕರೆದು ಕಾಪಾಡಿ ಅಂತ ಹೇಳ್ತಾರೆ. ಜಿಂಕೆ ಅಣ್ಣ, ಜಿಂಕೆ ಅಣ್ಣ, ಅಣ್ಣ ನನ್ನ ಕಾಪಾಡಣ್ಣ.
ಅದನ್ನ ಕೇಳಿದ ತಕ್ಷಣ ಅವನ್ಗಿಷ್ಟ ಇಲ್ಲ ಅಂದ್ರು ಏನಂತ ನೋಡೋಣ ಅಂತ ನಿಲ್ತಾನೆ. ಆಗ ಒಂದು ಪಕ್ಷಿ ಅದ ಕಾಲಿನ ಮೂಲಕ ಒಂದು ಆಪಲ್ ನ ಎತ್ಕೊಂಡ್ ಬರೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರುತ್ತೆ. ನಾನು ಹುಲಿಯೊಟ್ಟಿಗೆ ರೇಸ್ ಮಾಡ್ತಾ ಇದ್ದೀನಿ. ನಿನಗೆ ಸಹಾಯ ಮಾಡಕ್ಕಂತ ನಿಂತ್ರೆ ನನಗೆ ದೊಡ್ಡ ಲಾಸ್ ಆಗುತ್ತೆ. ಜಿಂಕೆ ಅಣ್ಣ ಹಂಗ ಹೇಳ್ಬೇಡಿ. ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಯಾವಾಗ್ಲೂ ನಮ್ಗೆ ಏನೂ ಸಮಸ್ಯೆ ಆಗೋದಿಲ್ಲ. ಹೇಳು, ಏನ್ ವಿಷಯ? ನಾನು ತುಂಬಾ ಕಷ್ಟಪಟ್ಟು ಈ ಆಪಲ್ ನ ತುಂಬಾ ದೂರದಿಂದ ಎತ್ಕೊಂಡ್ ಬಂದಿದ್ದೀನಿ. ಆದ್ರೆ ಅದನ್ನ ಇಲ್ಲಿಂದ ನನ್ನ ಗೂಡಿನವರೆಗೂ ಎತ್ಕೊಂಡೋಗಕ್ಕಾಗೋದಿಲ್ಲ. ನನ್ನ ಮಕ್ಕಳು ಬೇರೆ ಹಸುವಿನಿಂದ ನರ್ಲಾಡ್ತಿದ್ದಾರೆ. ಆಗ ಜಿಂಕೆ ತಲೆ ಎತ್ತಿ ಮೇಲೆ ನೋಡ್ತಾನೆ. ಆಗ ಒಂದು ಗೂಡಲ್ಲಿ 2 ಚಿಕ್ಕ ಮಕ್ಕಳು ಕುತ್ಕೊಂಡಿರ್ತಾರೆ. ಅವ್ರಿಗೆ ಹಾರಕ್ಕೆ ಕೂಡ ಬರೋದಿಲ್ಲ. ಅವ್ರನ್ನ ನೋಡಿ ಅವನಿಗೆ ದಯೆ ಬಂದ್ಬಿಡುತ್ತೆ. ಆ ಆಪಲ್ ನ ಅವನು ಎತ್ಕೊಂಡು ಅವರ ಗೂಡಲ್ಲಿ ಇಟ್ಬಿಡ್ತಾನೆ. ಅರೆ ವಾ, ಆಪಲ್! ಮಕ್ಕಳಿಬ್ರು ಸಂತೋಷದಿಂದ ತಿನ್ನಕ್ಕೆ ಶುರು ಮಾಡ್ತಾರೆ. ಅವ್ರ ಅಮ್ಮ ಕೂಡ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ನಿಮಗೆ ತುಂಬಾ ಧನ್ಯವಾದ ಅಣ್ಣ ಅವ್ರೆ. ನಾನೀಗ ಹೊರಡ್ತೀನಿ. ನಾನೀಗ ರೇಸ್ ಸೋತ್ರೆ ಅವನು ರಾಜ ಆಗೋಗ್ತಾನೆ. ಏನಾಯ್ತಂತ ನಂಗೆ ಪೂರ್ತಿಯಾಗಿ ಹೇಳಿ. ಒಂದ್ ವೇಳೆ ನಾನ್ ನಿಂಗ್ ಸಹಾಯ ಮಾಡಕ್ಕಾಗುತ್ತೇನೋ ನೋಡೋಣ. ಅದನ್ನ ಕೇಳಿ ಜಿಂಕೆ ನಡೆದ ಎಲ್ಲಾ ವಿಷಯವನ್ನು ಹೇಳ್ತಾನೆ. ಅದನ್ನ ಕೇಳಿ ಪಕ್ಷಿ ಅನ್ನುತ್ತೆ, ನನಗೆ ಒಂದು ಗುಹೆ ಬಗ್ಗೆ ಗೊತ್ತು. ಒಂದು ಕಡೆಯಿಂದ ಒಳಗಡೆ ಹೋದ್ರೆ ಇನ್ನೊಂದು ಕಡೆ ನೀವು ಆ ಕಪ್ಪು ಬೆಟ್ಟದ ಬಳಿ ನೀವು ಹೋಗ್ಬೋದು. ಏನು? ಇಂಥ ಗುಹೆ ನಮ್ ಕಾಡಲ್ಲಿದ್ಯಾ? ಹೌದು, ನಿಜ ಹೇಳ್ತಿದ್ದೀನಿ. ನನ್ ಜೊತೆ ಬನ್ನಿ. ಹಂಗಂತೇಳಿ ಪಕ್ಷಿ ಅದನ್ನ ಒಂದು ಗುಹೆ ಹತ್ರ ಕರ್ಕೊಂಡೋಗತ್ತೆ. ತಕ್ಷಣ ಅವನು ಆ ಗುಹೆ ಒಳಗಡೆ ಒಳಗ್ ಶುರು ಮಾಡ್ತಾನೆ. ತುಂಬಾ ಪವರ್ ಹಾಕಿ ಒಳಗ್ ಶುರು ಮಾಡ್ತಾನೆ. ಆ ಗುಹೆ ತುಂಬಾ ದೊಡ್ಡದಾಗಿತ್ತು ಮತ್ತು ಕತ್ತಲಾಗಿತ್ತು. ಜಿಂಕೆ ತುಂಬಾ ವೇಗವಾಗಿ ಒಳಗ್ ಶುರು ಮಾಡತ್ತೆ. ಅದು ಅದರ ನಂಬಿಕೆಯನ್ನು ಬಿಟ್ಕೊಟ್ಟಿಲ್ಲ. ಇನ್ನೊಂದು ಕಡೆ ಮೋಟು ಕೋತಿ ಮತ್ತು ನರಿಗಳು, ಶೇರ್ ಮಾತ್ರ ಅಲ್ಲಿ ಒಬ್ನೇ ಓಡ್ ಬರ್ತಾ ಇರೋದನ್ನ ನೋಡಿದ ತಕ್ಷಣ ಅವರೆಲ್ಲ ಬೇಜಾರಾಗ್ತಾರೆ. ಇದಂತೂ ಹುಲಿ ಮಾತ್ರ ಬರ್ತಾ ಇದೆ. ಜಿಂಕೆ ಎಲ್ಲಿ? ಇನ್ನೊಂದೇ ಸೆಕೆಂಡು, ನಾನೇ ರಾಜ. ಶೇರ್ ಅವ್ರಿಗೆ ಸ್ವಲ್ಪ ದೂರದಲ್ಲೇ ಇರ್ತಾನೆ. ಈ 3 ಜಂತುಗಳು ಅವನನ್ನ ನೋಡಿ ತುಂಬಾನೇ ಬೇಜಾರಾಗಿರ್ತವೆ. ಅದೇ ಸಮಯದಲ್ಲಿ ಅವ್ರ ಪಕ್ಕದಲ್ಲೇ ಇರುವ ಒಂದು ಗುಹೆಯಿಂದ ಜಿಂಕೆ ವೇಗವಾಗಿ ಓಡ್ ಬರ್ತಿರ್ತಾನೆ. ಅರೆ, ಇವನಲ್ಲಿಂದ ಬಂದ? ಶೇರ್ ತುಂಬಾ ವೇಗವಾಗಿ ಓಡಕ್ ಶುರು ಮಾಡ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆನೆ ಜಿಂಕೆ ರೀಚ್ ಆಗ್ಬಿಡುತ್ತೆ. ಮತ್ತದನ್ನ ನೋಡಿ 3 ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಅರೆ, ಎಲ್ಲಾ ಜಂತುಗಳು ಸಂತೋಷದಿಂದ ಜಂಪ್ ಮಾಡ್ತಿರ್ತವೆ. ಮತ್ತೆ ಶೇರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನೀವು ನನ್ನ ಜೊತೆ ಮೋಸ ಮಾಡಿದಿರೋ. ಅವನು ಹೇಗ್ ಮೊದಲು ಬಂದ ನನ್ಗಿಂತ? ಮೋಸ ನೀನ್ ಮಾಡಿರೋದು. ನನ್ನನ್ನ ಸೈಡಿಗೆ ದೂಡಿ, ಗೊತ್ತಾಯ್ತಾ? ಹಾ. ಅದನ್ನ ಕೇಳಿದ ತಕ್ಷಣ ಎಲ್ಲಾ ಜಂತುಗಳು ಶೇರ್ನ ಒಂದು ಕೇವಲವಾಗಿ ನೋಡಕ್ ಶುರು ಮಾಡ್ತಾರೆ. ಆ ಹಕ್ಕಿಗೆ ದೇವ್ರ ಒಳ್ಳೇದ್ ಮಾಡ್ತಾನೆ. ಆ ಹಕ್ಕಿಯಿಂದಲೇ ನಾನು ಇಲ್ಲಿ ತನಕ ಬಂದಿರೋದೀಗ. ಅದನ್ನ ಕೇಳಿ ಶೇರ್ಗೆ ಅವನ ಮೇಲೆನೆ ಅವನ್ಗೆ ತುಂಬಾ ನಾಚಿಕೆ ಆಗುತ್ತೆ. ಮತ್ತೆ ಅಲ್ಲಿಂದ ಅವನು ಹೋಗ್ಬಿಡ್ತಾನೆ. ಜಿಂಕೆ, ನೀನಿಲ್ಲ ಅಂದಿದ್ರೆ ನಮ್ಮ ಕತೆ ಮುಗ್ದೆ ಹೋಗ್ತಿತ್ತಷ್ಟೇನೆ. ನಿಜಾನೇ, ಬೇರೆಯವರಿಗೆ ಒಳ್ಳೇದ್ ಮಾಡಿದ್ರೆ ನಮಿಗೂ ಒಳ್ಳೇದೇ ಆಗತ್ತೆ.